ರಿಷಿ ಸರ್, ಹಾ ಅದು ನನ್ನ ಮವಂತವ. ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಲ್ಲ. ಅದಲ್ಲ ಸರ್, ನಾನು ನಮ್ಮ ಮವಂತವ ಮಾತಾಡಬೇಕಿತ್ತು. ಧಾರಾಳವಾಗಿ ಮಾತಾಡಿ, ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಸರ್, ನಾವಿಬ್ಬರೇ ಮಾತಾಡಬೇಕಿತ್ತು, ತೆಪ್ಪಾಗಿ ತಿಳ್ಕೊಬೇಡಿ. ಓ ಚೇಚೆ, ಹಾಗೇನಿಲ್ಲ. ನಾನು ಸೈನ್ಸ್ ಮಾಡಲು ಅದು ಇದು ಅಂತೆಲ್ಲ ಹೇಳಿದ್ದು ರೀಲು ಅಂತ ನಿಮಗೂ ಗೊತ್ತು. ಸುಳ್ಳು ಹೇಳೋ ಇಂಟೆನ್ಷನ್ ನಂದಾಗಿರಲಿಲ್ಲ. ಆದರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹಾಗೆಲ್ಲ ಹೇಳಿದೆ. ನಿಮ್ಮ ಅವ್ವಂತವ ಮಾತಾಡಿಕೊಂಡು ಹಾಗೆ ಹೋಗ್ಬಿಟ್ಟಿರ. ನಿಮಗೋಸ್ಕರ ಇಲ್ಲೊಂದು ಬಡಜೀವ ಕಾಯ್ತಾ ಇರತ್ತೆ ಅಂತ ಮರಿಬೇಡಿ ಪ್ಲೀಸ್. ಸರಿ, ನಿಮ್ಮ ತಾಯಿ ಮೇಲಿದ್ದಾರೆ, ಹೋಗಿ ಮಾತಾಡ್ಕೊ ಬನ್ನಿ. ಎಲ್ಲರೂ ಸಂದಾಗಿರ್ಲಿದ್ಯಾವ್ರೆ, ನೀನೇ ಕಾಪಾಡ್ಬೇಕು. ಎಲ್ರು ಅಂದ್ರೆ ಯಾರವ್ವ? ಅಪ್ಪಯ್ಯನು ಸೇರಿಸ್ಬೇಡ್ಕತ್ತಿದ್ಯಾ? ಕಮಲಿ, ಪ್ರತೀಕಿತ ನನ್ನ ನೋಡಿ ಸಂತೋಷ ಪಟ್ಟಿದ್ದಳು ನೀನು. ಈಗ ಅಪ್ಪನ ಬಗ್ಗೆ ಕೇಳ್ತಿದ್ದೀನಿ ಅಂತ ಗಾಬರಿ ಬೀಳ್ತಿದ್ಯಾ? ಆದ್ರೂ ಇವತ್ತಲ್ಲ ನಾಳೆ ನಾನು ಇದನ್ನು ಕೇಳ್ತೀನಿ ಅಂತ ನಿಂಗೆ ಗೊತ್ತಿತ್ತಲ್ವಾ? ಇಲ್ಲ ಅಂತ ಮಾತ್ರ ಹೇಳ್ಬೇಡವ್ವ. ಹೇಳವ್ವ, ಅಪ್ಪಯ್ಯ ಇಲ್ಲೇ ಎಲ್ಲ ಅವರೇ ತಾನೆ. ನಮ್ಮ ಕಣ್ಣಿಗೆ ಕಾಣೋ ಅಷ್ಟು ದೂರದಾಗೆ, ನಮ್ಮ ಕೈಗೆ ಸಿಗೋ ಅಷ್ಟು ದೂರದಾಗೆ ಅಲ್ವೇನವ್ವ? ಯಾಕೆ ಕಮಲಿ ಇವನೇವನೋ ಮಾತಾಡ್ತಾ ಇದೀಯಾ? ಯಾವಾಗ ಬಂದಿವಾ? ಹೆಂಗಿದ್ಯಾ ಕಮಲಿ? ಅವ್ವ, ನಿನ್ ಮಗಳು ನಿನ್ ತೋಳ್ ದಾಟಿ ಬೆಳ್ದವಳೆ. ಇನ್ನು ಹಿಂಗೆ ಏನೋ ಹೇಳಿ ನನ್ನ ಮಾತನ್ನ ಮರ್ಸ್ಬೋದು ಅನ್ಕೋಬೇಡ ಅವ್ವ. ನಾನು ಅನ್ನಪೂರ್ಣಮ್ಮಜ್ಜಿ ಜೊತೆಗೆ ಬಂದೀನಿ. ಸಮಯ ಇಲ್ಲ ಕಣವ್ವ. ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಅಪ್ಪಯ್ಯ ಬೆಂಗಳೂರಾಗೆ ಅವರಲ್ವಾ? ಕಮಲಿ, ಇದು ಸಾಮಾನ್ಯ ಪ್ರಶ್ನೆ ಅಲ್ಲ. ನಿನ್ ಹಠ. ಕಮಲಿ, ಮನೆಗೆ ಬಂದಿದೀಯಾ? ಅವ್ವ ಹೆಂಗಿದೀಯವ್ವ ಅಂತ ಕೇಳೋದ್ಬಿಟ್ಟು ನಿನ್ ಎದುರಿಗೆ ನಿಂತಿದ್ದೀನಿ. ಈ ಅವ್ವನ ಮೇಲೆ ನಿನಗೆ ಕಾಳಜಿ ಇಲ್ಲ. ಕಣ್ಣಿಗೆ ಕಾಣದೇ ಇರೋ ಅಪ್ಪಯ್ಯನ ಬಗ್ಗೆ ನಿನಗೆ ಚಿಂತೆ ಅಲ್ವಾ? ಅವ್ರ ಕಣ್ಗೆ ಕಾಣ್ದೇ ಇರಂಗ್ ಮಾಡಿದ್ದು ನೀನೇ ತಾನೆ? ಸಂಸವ, ಈ ವಿಷಯನ ನಿಂತವ ಏಟೇ ಸಮಾಧಾನವಾಗಿ ಮಾತಾಡ್ಬೇಕು ಅನ್ಕೊಂಡ್ರುವೆ ಅದು ನಿಂಗೆ ಕಠಿಣವಾಗಿ ಅನ್ನಿಸ್ತೈತೆ. ನಾನು ಬೆಂಗಳೂರಿಗೆ ಬರಬಾರ್ದು, ಓದಬಾರ್ದು ಅಂತ ನೀನು ಹೇಳಿದ್ದು ನಾನು ಅಪ್ಪ ಹೆಂಗೆ ಸಿಗಬಾರ್ದು ಅಂತ ತಾನೆ? ಹೇಳವ್ವ, ಅಪ್ಪಯ್ಯ ಬೆಂಗಳೂರಾಗೆ ಅವರೇ ಅನ್ಯಾಕೆ ಅವ್ರ ತವ ನನ್ನ ಕರ್ಕೊಂಡೋಗಿ ಇವರ ನಿನ್ ಮಗಳು ಕಮ್ಲಿ ಅಂತ ನೀನ್ ಯಾಕೆ ಹೇಳ್ತಿಲ್ಲ? ನಿಂಗ ಅವ್ರ ಮ್ಯಾಗ ಕೋಪನ ಅಥವಾ ಅವ್ರ ಮ್ಯಾಗ ಪಿರುತಿನ ಇಲ್ವಾ? ಕಮಲಿ,
ಹಲೋ ಹಲೋ, ನಾನೇ ನಿನ್ನ ಕಣ್ಗೆ ಮಿಸ್ಟರ್ ಇಂಡಿಯಾ ಥರ ಮಿಸ್ಟರ್ ಕರ್ನಾಟಕನ ಕಾಣಿಸ್ತಿದ್ದೀನಿ ತಾನೆ? ಕಣ್ಣಿಗೆ ಕಾಣುವಾಗ್ಲೇ ನನ್ನಿಂದ ತಪ್ಪಿಸ್ಕೊಂಡು ಅವಳಿಂದ ಓಡಾಡ್ತೀಯ. ಇನ್ನು ಕಾಣದೇ ಇರೋ ಆಗಿದ್ರೆ ಅಷ್ಟೇ. ರಿಷಿ, ಯಾ ಯಾರನ್ನಾದ್ರೂ ಹುಡುಕ್ತಿದ್ಯಾ? ಏನಿಲ್ಲಪ್ಪ, ಆಕ್ಚುಲಿ ಕಮಲಿ ಇದಲ್ಲ ಅಂತ ನೋಡಕ್ ಬಂದೆ. ಕಮಲಿ ಅವರ? ಅವ್ರು ಯಾಕೆ ಇಲ್ಲಿರ್ತಾರೆ? ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ದಾಳ? ಅನಿಕಾ? ಆಕ್ಚುಲಿ ರಿಷಿ, ಕೆನ್ ಐ ಹ್ಯಾಂಗ್ ಔಟ್ ಹಿಯರ್ ಫಾರ್ ಸಮ್ ಟೈಮ್? ನೋ, ನಿನ್ಗಿದೆಲ್ಲ ಬೋರ್ ಹೊಡೆಯುತ್ತೆ. ಐ ವಿಲ್ ಬಿ ರೀಡಿಂಗ್ ಆ್ಯಂಡ್ ನಿನಗೆ ಬುಕ್ಸ್ ಅಂದ್ರೆ ಎಲ್ಲ ಆಗದೇ ಇಲ್ವಲ್ಲ? ನೋ 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 ನೋ, ದಿಸ್ ಇಸ್ ವೇ ಬೆಟರ್ ದನ್ ದಿ ಅದರ್ ಒನ್. ಅದರ್ ಒನ್? ವಾಟ್ ಐ ಮೆಂಟ್ ಟು ಸೇ ವಾಸ್, ಕೆಳಗೆ ದೊಡ್ಡವರೆಲ್ಲ ಸೇರ್ಕೊಂಡು ಮಾತುಕತೆ ಮಾಡ್ತಿದಾರಲ್ಲ, ಇಟ್ಸ್ ಸೋ ಬೋರಿಂಗ್. ಸೊ ಅದಕ್ಕೆ ಬಂದೆ. ಹಾಗಾದ್ರೆ ನಿನ್ನ ಇಷ್ಟ, ಬಂದು ಕೂತ್ಕೋ. ಈ ಒಂದ್ ವಿಷಯಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಕಣೆ, ಕೆಸರಿನ್ ಕಮಲಿ. ಇದೇ ತರ ಆಗಾಗ ನನ್ನು ರಿಷಿನು ಬಿಟ್ಟು ಹೋಗ್ತಾ ಇರು. ಒಂದಿನ ಪರ್ಮನೆಂಟ್ ಆಗಿ ನಾನೇ ಕಳಿಸ್ತೀನಿ. ಕಮಲಿ, ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋ ಅವಸರದಾಗೆ ಏನೇನೋ ಮಾತಾಡಬೇಡ. ನಾನ್ ನಿನಗೆ ಕಲ್ಸಿರೋ ಸಂಸ್ಕಾರ ಇದೆಯಾ? ಹಿಂಗೆಯ ನೀನ್ ಎಲ್ಲಾರ ತವ ನಡ್ಕೊಳ್ಳೋದು? ನಾನು ನಿಂಗೆ ಕೇಳ್ದೆ ಅನ್ನೋ ಕಾರಣಕ್ಕೆ ನಿಂಗೆ ಬೇಸರ ಆಯ್ತಲ್ವಾ? 18 ವರ್ಷ ಕಣವ, ನನ್ನ ಹೆಸರು ಮುಂದ್ಗಡೆ ಇನ್ಸಿಯೆಲ್ಲ ಹಾಕ್ದೆ ಶಾಲೆಗೆ ಹೋಗಿವ್ನಿ. ಯಾರೇ ನನ್ನ ತವ ಪ್ರಶ್ನೆ ಕೇಳಿದ್ರು ಒಬ್ಬೊಬ್ರು ತವ ಒಂದೊಂದು ಉತ್ತರ ಕೊಟ್ಟಿವ್ನಿ. ಯಾಕೆ ಹೇಳು? ನಿನಗೆ ಬೇಸರ ಆಗಬಾರ್ದು ಅಂತ ನೀನು ಕಲಿಸಿದ ಸಂಸ್ಕಾರ 1 ಇಂಚು ಕಡಿಮೆ ಆಗಿಲ್ಲ ಕಣವ. ಅದಕ್ಕೆ ನೀನು ಎಲ್ಲಿದ್ಯೋ ಅಲ್ಲಿಗೆ ಹುಡುಕೊಂಬಂದು ನಿನ್ನ ಮುಂದೆನೆ ಪ್ರಶ್ನೆ ಕೇಳ್ತೀವಿ. ನೀನು ಕೇಳ್ತಿರೋದು ಪ್ರಶ್ನೆ ಅಲ್ಲ, ಆಟ ಅಂದ್ಯಲ್ಲ. ಹಂಗಾರೆ ನೀನು ಮಾಡ್ತಿರೋದೇನು? ಆಟನೇ ತಾನೆ? ಬಂದಿದ ತಕ್ಷಣ ಚೆಂದಾಗಿದ್ಯಾ ಅಂತನೂ ಕೇಳ್ದೆ, ನನ್ನ ಪ್ರಶ್ನೆ ಮಾಡ್ತಿದ್ಯಾ ಅಂತ ಕೇಳ್ದಲ್ಲ. ಯಾಕಂದ್ರೆ ನಾನು ಚೆಂದಾಗಿಲ್ಲ ಕಣವ. ನೀನ್ ನನಗೆ ಅಪ್ಪ ಯಾರು ಅಂತ ಹೇಳ್ದೆ, ನಾನು ಹೆಂಗ್ ಸಂತೋಷವಾಗಿರ್ಲವ? ಹೇಳವ, ನೀನೇ ಅಪ್ಪಯ್ಯ ಯಾರು ಅಂತ ಹೇಳ್ದೆ, ನಾನು ಹೆಂಗ್ ಸಂತೋಷವಾಗಿರ್ಲಿ? ಅಪ್ಪಯ್ಯನ ಮೇಲೆ ಪ್ರೀತಿ ಇಲ್ವಾ ಅಂತ ನಿಂಗೆ ಕೇಳಿದಾಗ ನಿನ್ ಕಣ್ಣು ಹೊಳ್ದಿದ್ ನೋಡವ್ವ. ಆಗ್ಲೇ ನಿನ್ ಮನ್ಸಲ್ಲಿ ಏನೈತೆ ಅಂತ ನಂಗೆ ಗೊತ್ತಾಗೈತೆ. ಮುಂದೆ ನಾನು ಏನು ಮಾಡಬೇಕು ಅನ್ನೋದನ್ನ ನಾನು ನಿರ್ಧಾರ ತಗೋಬೇಕು.
ಮಾಡಬೇಕು ಅಂತ ಬಂದ್ರೆ ಮತ್ತೆ ಅಂಟ್ಕೋತಾರೆ. ಈ ಸೆಪ್ರೇಟ್ ಆಗಿ ಎಳ್ಕೊಂಡು ಬಂದು ಮಾತಾಡೋದೇನಿದೆ ನಾನು ನೋಡ್ತೀನಿ. ಕಮಲಿ ಅವರೇ, ಒಂದು ದಿನದಲ್ಲಿ 2 ನಿಮಿಷನೂ ನನಗೋಸ್ಕರ ಕೊಡಲ್ವಾ ನೀವು? ಸರ್, ನಾನೊಂದು ತೀರ್ಮಾನ ಮಾಡಬೇಕಾಗೈತೆ. ಅದಕ್ಕೆ ನಿಮ್ಮ ಸಹಾಯ ಬೇಕು ಸರ್. ಏನದು? ನಮ್ಮ ಮುಂದೆ ಮನ್ಸು ಕೊಟ್ಟ ಸಂಬಂಧ, ಮಾತು ಕೊಟ್ಟ ಸಂಬಂಧ ಎರಡೂ ಇರುವಾಗ ನಾವು ಯಾವುದನ್ನ ಆರಿಸ್ಕೋಬೇಕು ಸರ್? ದಯವಿಟ್ಟು ಮನೇಲಿ ಎಲ್ಲರೂ ಬರಬೇಕು. ತಾರಾ ಅವ್ರಿಗೂ ಹೇಳಿಬಿಡಿ. ನಾನು ಮತ್ತೆ ಒಂದ್ಸಲ ಫೋನ್ ಮಾಡ್ತೀನಿ. ಆಯ್ತಮ್ಮ, ನಾನು ಹೇಳ್ತೀನಿ. ಚಂದ್ರು ಹಸೆಮಣೆಯರು ಗಂಡು, ಅದಕ್ಕೆ ನಾನೇ ಬಂದು ಕರೀತಾ ಇದ್ದೀನಿ. ಭಾಳ ಅದೃಷ್ಟವಂತ ಚಂದ್ರು, ಮತ್ತೆ ಜೀವನ ಶುರು ಮಾಡ್ತಾ ಇದ್ದ. ಹಾಸಿನಿ, ರೋಹಿತ್ಗೂ ಹೇಳ್ಬಿಡಮ್ಮ. ಸರಿ ಅಮ್ಮ. ನೀವೇನು ಚಿಂತೆ ಮಾಡಬೇಡಿಮ್ಮ, ಇದು ನಮ್ಮನೆ ಫಂಕ್ಷನ್. ನಾನು, ರಿಷಿ, ರೋಹಿತ್ ಎಲ್ಲರೂ ಬರ್ತೀವಿ. ಇನ್ನು ಹಾಸಿನಿ ರಚನಾಗಂತೂ ಹೇಳೋದೇ ಬೇಡ. ಫಂಕ್ಷನ್ ಆದರೆ ಸಾಕು, ಹಾಜರಿದ್ಬಿಡ್ತಾರೆ ಅಲ್ವಮ್ಮ? ಮಾವ, ಸರಿ, ಹಾಗಾದರೆ ಕಮಲಿ ಕೆಲಸದಲ್ಲಿ ಬ್ಯುಸಿ ಇರಬೇಕು. ಅವಳು ನಿಧಾನವಾಗಿ ಬರಲಿ, ನಾನು ಹೊರಡ್ತೀನಿ ರಮೇಶ್. ಆಯ್ತು, ಹೋಗ್ಬೇಡಿ. ಒಂದು ನಿಮಿಷ. ಅಯ್ಯೋ ಮರ್ತೇ ಹೋಯ್ತು. ಅತ್ತೆ ಇದ್ದಿದ್ರೆ ಹೇಳಿರೋರು. ಮಂಗಳಮ್ಮ ಒಳ್ಳೆ ಕೆಲಸ ಮಾಡಿದ್ರಿ. ಇವ್ರು ಮಂಗಳಮ್ಮ ಅಂತ ನಮ್ಮ ಮನೇಲಿ ಒಬ್ರು. ಸ್ವಲ್ಪ ನಾಚಿಕೆ ಸ್ವಭಾವ, ಅದಕ್ಕೆ ಹೀಗೆ. ಪರವಾಗಿಲ್ಲಮ್ಮ. ಮಂಗಳಮ್ಮ ಕೊಡಿ. ದೀರ್ಘ ಸುಮಂಗಲಿ ಭವ, ಒಳ್ಳೆಯದಾಗಲಿ. ಏನೋ ಸೀಕ್ರೆಟ್ ಆಗಿ ಪರ್ಸನಲ್ ವಿಷಯ ಮಾತಾಡ್ತಾರೆ ಅನ್ಕೊಂಡ್ರೆ ಇವಳು ಏನೋ ಕ್ವೆಶ್ಚನ್ ಕೇಳ್ತಿದ್ದಾಳಲ್ಲ. ಮನ್ಸು ಸಂಬಂಧ ಅಂತ ಏನೇನೋ ಕೇಳ್ತಿದ್ದಾಳೆ. ವಾಟ್ ಡಸ್ ದಟ್ ಈವನ್ ಮೀನ್? ಯೋಳಿ ಸರ್, ಮಾತು ಕೊಟ್ಟಿರೋ ಸಂಬಂಧನ ಉಳಿಸ್ಕೋಬೇಕಾ ಅಥವಾ ಮನ್ಸು ಕೊಟ್ಟಿರೋ ಸಂಬಂಧನ ಉಳಿಸ್ಕೋಬೇಕಾ? ಯಾಕೆ ಹೀಗೆ ಕೇಳ್ತಿದ್ದೀರಾ ಕಮಲಿ ಅವರೇ? ನೀವು ಮೊದಲು ನಿಮ್ಗೆ ಏನು ಅನ್ನಿಸ್ತಾ ಇತ್ತು ಅದನ್ನ ಹೇಳಿ ಸರ್. ನೀವು ಕೇಳ್ತಿರೋದು ಪ್ರಶ್ನೆನೇ ಅಲ್ಲ. ಕೊಟ್ಟಿರೋ ಮಾತು ಮುಖ್ಯ, ಹೌದು. ಆದರೆ ಮನಸ್ಸಿಗೆ ಇಷ್ಟ ಇಲ್ಲ ಅಂದಮೇಲೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ರು ಸಹ ನೆಮ್ಮದಿ ಇರಲ್ಲ ಕಮಲಿ ಅವರೇ. ಈಗ ನನ್ನೇ ಉದಾಹರಣೆಯಾಗಿ ತಗೊಳ್ಳಿ. ಅಮ್ಮಂಗೆ ಮಾತು ಕೊಟ್ಟು ಅನಿಕನ ಜೊತೆ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡೆ.
ಆದರೆ ನನ್ನ ಮನಸ್ಸಿಗೆ ಗೊತ್ತು, ಇಲ್ಲಿರೋದೆಲ್ಲ ನೀವೇ ಅಂತ. ಅಕಸ್ಮಾತ್ ಆ ನಿಶ್ಚಿತಾರ್ಥ ಏನಾದರೂ ಆಗಿದ್ದಿದ್ರೆ ನಾನು ಖುಷಿಯಾಗಿರ್ತಿದ್ನ? ಖಂಡಿತವಾಗ್ಲೂ ಇಲ್ಲ. ಸೊ ಮಾತು ಮನಸ್ಸು ಇದೆರಡರ ಮಧ್ಯೆ ನಾನು ಮನಸ್ಸನ್ನೇ ಆಯ್ಕೆ ಮಾಡ್ಕೊತೀನಿ. ಸ್ಯಾನೆ ಥ್ಯಾಂಕ್ಸ್ ಸರ್. ಹೇ, ಥ್ಯಾಂಕ್ಸ್ ಯಾಕೆ? ಸ್ಯಾನೆ ಗೊಂದಲದಾಗಿದ್ದೆ, ನೀವು ಹೇಳಿದ ಮ್ಯಾಕೆ ಇದೇ ಸರಿ ಅನ್ನಿಸ್ತೈತೆ. ಮನಸ್ಸಿನ ಮಾತು ಕಮಲಿ ಅವರೇ ಯಾವತ್ತಿದ್ರೂ ಸರಿಯಾಗೇ ಇರುತ್ತೆ. ಬನ್ನಿ ಹೋಗೋಣ. ಮನ್ಸಿನ ಮಾತಂತೆ, ಮೈ ಫುಟ್. ರಿಷಿ ಯಾಕೀಗಾದ? ಅವಳು ಹೇಳೋದಕ್ಕೆಲ್ಲ ಹೂ ಅಂತಾನೆ, ಕೇಳೋದಕ್ಕೆಲ್ಲ ಉತ್ತರ ಕೊಡ್ತಾನೆ. ಛೇ, ನಾನ್ ಬಚ್ಚಿಟ್ಕೊಂಡು ನೋಡೋ ಸ್ಥಿತಿಗೆ ಬಂದಿದ್ದೀನಿ. ಇಬ್ರು ಮಧ್ಯೆ ಗ್ಯಾಪ್ ಸಿಗುತ್ತೆ ಅಂದ್ರೆ ಅವ್ರು ಇನ್ನೂ ಹತ್ರ ಆಗ್ತಿದ್ದಾರೆ. ಈಗ ಆ ಗ್ಯಾಪ್ನ ನಾನೇ ಕ್ರಿಯೇಟ್ ಮಾಡಬೇಕು. ಪಿಂಕ್ ಸ್ಯಾರಿ ಕೊಡಿ. ಮಾಮ್, ಇದು ನೋಡಿ ಮಾಮ್, ಚೆನ್ನಾಗಿದೆಯಲ್ಲ? ಊರ್ಮಿ, ಇದೇ ಕಲರ್ ನಿನ್ನ ಹತ್ರ ಹೆಚ್ಚು ಕಮ್ಮಿ 4-5 ಇದೆ. ಬೇರೆ ಕಲರ್ ತಗೋ. ಇದ್ರೆ ಏನಾಯ್ತು ಮಾಮ್, ಇದು ಚೆನ್ನಾಗಿದೆ ತಾನೆ. ಏಯ್ ಬೇಬಿನೇ ಕೇಳೋಣ ಇರಿ. ಬೇಬಿ, ಹೌಸ್ ದಿಸ್? ಚೆನ್ನಾಗಿದೆಯಲ್ವಾ? ಆ್ಯಕ್ಚುಲಿ ಮಾಮ್ ಏನು ಗೊತ್ತಾ, ಅಂಗಡಿಗೆ ಹೋಗಿ ಸೆಲೆಕ್ಟ್ ಮಾಡೋದು ಬೇಡ ಅಂತ ಅಂಗಡಿಯವ್ರನ್ನೇ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ನಿಮಗೂ ಹಾಗೆ ಸೆಲೆಕ್ಟ್ ಮಾಡಿಬಿಡು, ಯಾವ್ದು ಚೆನ್ನಾಗಿದೆ. ಏನು ಮಾಮ್ ಈಗ ಹೋಗ್ಬಿಟ್ಲು? ನಿನ್ನ ಮಗಳಲ್ವಾ, ಏನು ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳೋದಕ್ಕೆ ಆಗಲ್ಲ. ಡೋಂಟ್ ವರಿ, ನಾನು ಆಮೇಲೆ ಮಾತಾಡ್ತೀನಿ. ಸೀರೆ ಸೆಲೆಕ್ಟ್ ಮಾಡು. ಇದು ಬೇಡವಾ? ಬೇರೆ ನೋಡಿ. ಕಮಲಿ, ಕರಿಬೇಕಾದವ್ರನ್ನೆಲ್ಲ ಸದ್ಯಕ್ಕೆ ಕರೆದಾಯ್ತು. ಇನ್ಯಾರಾದರೂ ಬಾಕಿ ಉಳಿದಿದಾರ ನೋಡ್ತೀನಿ. ಸರಿ ಅಜ್ಜಿ, ನಾನು ತಾತಯ್ಯನ ರೂಮ್ಗೆ ಹೋಗ್ತೀನಿ. ಸರಿಮ್ಮ. ತಾತಯ್ಯ, ಮನ್ಯಾಗ ಎಲ್ರೂ ಖುಷಿಯಾಗವ್ರೆ, ನೀವ್ಯಾಕೆ ಹಿಂಗೆ ಸಪ್ಪು ಕೂತಿದ್ದೀರಾ? ತಾತಯ್ಯ, ನಿಮ್ಮ ಮನ್ಸಾಗ ಏನೈತೆ ಅಂತ ನಂಗೆ ಸೆಂದಾಗ ಗೊತ್ತು. ಚಿಂತೆ ಮಾಡಬೇಡಿ ತಾತಯ್ಯ, ನೀವು ಅನ್ಕೊಂಡಂಗೆ ನಾನು ಮಾಡ್ತೀನಿ. ಹೌದು ತಾತಯ್ಯ, ನಿಮ್ಮ ಮಗ ಚಂದ್ರು, ನನ್ನವ್ವ ಗೌರಿ, ಇವರಿಬ್ರು ಒಂದಾಗ ಹಂಗೆ ನಾನು ಮಾಡ್ತೀನಿ.